ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚಪಾತಿ ಜೊತೆಗೆ, ಪರೋಟ ಜೊತೆಗೆ ಸೇರಿಸ್ಕೊಳ್ಳೋದಕ್ಕೆ ಒಂದು ಸೂಪರ್ ಆಗಿರುವಂತ ಆಲೂ ಮಟರ್ ಕರಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಆಲೂ ಮಟರ್ ಕರಿನ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಒಮ್ಮೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ಬಿಟ್ರೆ ಇದನ್ನ ಮಾಡ್ತಾ ಹೋಗೋದು ತುಂಬಾ ಸುಲಭ ಆಗುತ್ತೆ. ಮೇಯ್ನಾಗಿ ಹೆಸರೇ ಹೇಳೋ ಹಾಗೆ ಇದಕ್ಕೆ ಬೇಕಾಗೋದು ಆಲೂ ಮತ್ತು ಮಟರು. ನಾನಿಲ್ಲಿ 3 ಮೀಡಿಯಮ್ ಸೈಜ್ನ ಆಲೂಗಡ್ಡೆನ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಬೇಯಿಸಿದ ಮೇಲೆ ಸಿಪ್ಪೆ ತೆಗೆದು ದೊಡ್ಡ ದೊಡ್ಡ ಪೀಸ್ಗಳಾಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಚಿಕ್ಕದಾಗಿ ಹೆಚ್ಚೋದಕ್ಕೆ ಹೋಗಬೇಡಿ. ಆಲೂ ಮಟರ್ಗೆ ಆಲೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ರೇ ಚೆನ್ನಾಗಾಗತ್ತೆ. ಹಾಗೆ ಹಸಿ ಬಟಾಣಿನ ಅರ್ಧ ಕಪ್ಪಷ್ಟು ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ, 1 ಮೀಡಿಯಮ್ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿನೂ ಕೂಡ ಅಷ್ಟೇ, ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಂಡಿರೋದು ಅಷ್ಟೇ. ಬೆಳ್ಳುಳ್ಳಿ 4 ಬೆಳ್ಳುಳ್ಳಿ ಎಸಳುಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಟೊಮೆಟೊನೂ ಕೂಡ 1 ಮೀಡಿಯಮ್ ಗಾತ್ರದ ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು. ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 8-10 ಕಾಳುಮೆಣಸು, 1 ಏಲಕ್ಕಿ, 2 ಲವಂಗ, ಹಾಗೆ ಇದರ ಜೊತೆಗೆ ಚಕ್ಕೆನ ಒಂದು ಚಿಕ್ಕ ಪೀಸನ್ನು ನಾನು ಹಾಕ್ತೀನಿ. ಅದನ್ನು ತೆಗೆದಿಟ್ಟಿಲ್ಲ, ಆಮೇಲೆ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಅಷ್ಟೇ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ಗಳು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕೊನೆಯಲ್ಲಿ ಸೇರಿಸೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಟಿದ್ದೀನಿ. ಕ್ರೀಮ್ಗೆ ಬದಲಾಗಿ ಹಾಲಿನ ಕೆನೆನೇ ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಲು ಕೆನೆನ ತೆಗೆದಿಟ್ಕೊಂಡಿರೋದು ಅಷ್ಟೇ. ಅಚ್ಚಕಾರದ ಪುಡಿ, ಉಪ್ಪು ಇವೆಲ್ಲ ಕೂಡ ರುಚಿಗೆ ತಕ್ಕಷ್ಟು, ಹಾಗೆ ಅರಿಶಿನ ಕೂಡ ಅಷ್ಟೇ. ಎಣ್ಣೆ ಒಂದು 4 ಸ್ಪೂನಷ್ಟು ಎಣ್ಣೆ ಬೇಕಾಗತ್ತೆ ಅಷ್ಟೇ. ಹಾಗಾಗಿ ಸ್ವಲ್ಪ ಎಣ್ಣೆನೂ ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಡೈರೆಕ್ಟಾಗಿಯೇ ಹಾಕಿ ಯೂಸ್ ಮಾಡ್ತೀನಿ. ಈಗ ನಾವು ಆಲೂ ಮಟರನ್ನು ಕೂಡ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಪ್ಯಾನ್ಗೆ ನಾನು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿರೋದು ನಾನು. ನೀವು ಯಾವ ಎಣ್ಣೆ ಬೇಕಿದ್ರೂ ಕೂಡ ಯೂಸ್ ಮಾಡ್ಕೋಬಹುದು, ಅದೇನು ಪರವಾಗಿಲ್ಲ. ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಅರಳ್ಕೊಳ್ತಾ ಇದ್ದ ಹಾಗೆ ಇದರ ಜೊತೆಗೇನೆ ನಾನು ಕಾಳುಮೆಣಸು, ಹಾಗೆ ಏಲಕ್ಕಿ, ಲವಂಗ ಇದು 3 ಕೂಡ ಸೇರಿಸ್ತಾ ಇದ್ದೀನಿ. ಇದು ಈಗಲೇ ಸೇರಿಸೋದ್ರಿಂದ ಏನಾಗುತ್ತೆ, ಎಣ್ಣೆಲಿ ಅದರ ಪರಿಮಳ, ಫ್ಲೇವರು ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಹಾಗೆ ಇದರ ಜೊತೆಗೇ ಸ್ವಲ್ಪ ಒಂದು ಚಿಕ್ಕ ಪೀಸು ಚಕ್ಕೆನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಚಕ್ಕೆನ ನಾನು ಸ್ಟಾರ್ಟಿಂಗಲ್ಲಿ ತೆಗೆದಿಟ್ಕೊಳ್ಳೋದನ್ನ ಮರ್ತಿದ್ದೆ, ಈಗ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೇ ಒಂದು ಚಿಕ್ಕ ಪೀಸ್ ಚಕ್ಕೆ ಅಷ್ಟೇ. ಇವೆಲ್ಲ ಕೂಡ ಕೆಂಪಗಾಗ್ತಿದ್ದ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಕೂಡ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಇದರ ಜೊತೆಗೇ ಹೆಚ್ಚಿರುವಂಥ ಈರುಳ್ಳಿನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಇವೆಲ್ಲನೂ ಕೂಡ ಅಷ್ಟೇ ಒಂದೊಂದಾಗಿ ಹಾಕ್ತಾ ಹೋಗಿ ಜಸ್ಟ್ ಸ್ವಲ್ಪ ಕೆಂಪಗಾಗ್ತಾ ಬಂದರೆ ಸಾಕು. ಈರುಳ್ಳಿ ಕೂಡ ಅಷ್ಟೇ, ಬಣ್ಣ ಬದಲಾದರೆ ಸಾಕು. ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಬಣ್ಣ ಬದಲಾಗಿ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾ ಇದ್ದ ಹಾಗೆ ಇದರ ಜೊತೆಗೇ ಹೆಚ್ಚಿರುವಂಥ ಟೊಮೆಟೊನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ಇರಬಾರ್ದು. ಇವೆಲ್ಲನೂ ಕೂಡ ಫ್ರೈ ಮಾಡಿದ್ರೇ ಚೆನ್ನಾಗಾಗತ್ತೆ. ಹಾಗಾಗಿ ಟೊಮೆಟೊ ಕೂಡ ಅಷ್ಟೇ, ಮೆತ್ತಗಾಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸುಮಾರು ಫ್ರೈ ಆಗ್ತಾ ಬಂದ ಮೇಲೆ ಇದರ ಜೊತೆಗೇ ಒಂದು 1/4 ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ಹಾಕಿದ್ರೆ ಸಾಕು ಟರ್ಮರಿಕನ್ನು. ಹಾಗೆ ಖಾರಕ್ಕೆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇರೋದು, ಅಚ್ಚಕಾರದ ಪುಡಿ. ನೀವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಸ್ಪೂನಷ್ಟು ಖಾರದ ಪೌಡಿನ ಯೂಸ್ ಮಾಡ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಹಾಗೆಯೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಕೂಡ ನೀಟಾಗಿ ಫ್ರೈ ಆಗಬೇಕು, ಆಗಲೇ ಚೆನ್ನಾಗಾಗೋದು. ಫ್ರೈಯಿಂಗ್ ನೀವು ತುಂಬ ಕಡಿಮೆ ಫ್ರೈ ಮಾಡಿದ್ರೆ ಒಂಥರ ಹಸಿ ಇರುತ್ತೆ, ಚೆನ್ನಾಗಾಗಲ್ಲ. ಸೊ ಪೂರ್ತಿಯಾಗಿ ಫ್ರೈ ಆಗೋವರೆಗೂ ಕೂಡ ವೆಯ್ಟ್ ಮಾಡಿ. ಇದರ ಜೊತೆಗೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ. ಈಗ ಸ್ವಲ್ಪನೇ ಹಾಕಿದರೆ ಸಾಕು, ಮತ್ತೆ ಉಪ್ಪನ್ನು ಬೇಕಿದ್ರೆ ಕೊನೆಯಲ್ಲಿ ಆ್ಯಡ್ ಮಾಡ್ಕೋಬೋದು. ನೀಟಾಗಿ ಫ್ರೈ ಮಾಡಿ. ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಕೂಡ ಇದನ್ನು ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ ಈ ರೀತಿ ಫ್ರೈ ಮಾಡ್ತಾ ಹೋದಂಗೂ. ಇಷ್ಟು ಫ್ರೈ ಆದಮೇಲೆ ಇದನ್ನ ಸ್ಟವನ್ನು ಆಫ್ ಮಾಡಿ ಪಕ್ಕದಲ್ಲಿ ತಣ್ಣಗಾಗೋದಕ್ಕೆ ಬಿಡಿ. ಒಂದು 15 ನಿಮಿಷ ಆದರೂ ಕೂಡ ಇದನ್ನ ಬಿಡಬೇಕು. ಪೂರ್ತಿ ಇದು ತಣ್ಣಗಾದ ಮೇಲೆ ನೆಕ್ಸ್ಟು ಇದನ್ನ ಹಾಗೆ ಮಿಕ್ಸಿ ಜಾರ್ಗೆ ಡೈರೆಕ್ಟಾಗಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೀವು ನೋಡ್ಬೋದು ಯಾವ ರೀತಿ ಫುಲ್ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಇಷ್ಟು ಫ್ರೈ ಆಗಿರೋದನ್ನ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ನಾನು. ಬೇರೆ ಏನು ಕೂಡ ಸೇರಿಸಿಲ್ಲ ರುಬ್ಬೋದಕ್ಕೆ.
ಏನು ಫ್ರೈ ಮಾಡಿರ್ತೀವೋ ಅದನ್ನೇ ಹಾಗೆ ಗ್ರೈಂಡ್ ಮಾಡ್ಕೋಬೇಕಾಗಿರೋದು ಅಷ್ಟೇ. ಸ್ವಲ್ಪ ನೀರನ್ನು, ಜಸ್ಟ್ ಕೈ ತೊಳೆದಿರೋ ನೀರು ಅಷ್ಟೇ, ಬೇರೆ ಏನು ಕೂಡ ಇದ್ರ ಜೊತೆಗೆ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಸೇರಿಸಿರೋದು ಅಷ್ಟೇ. ಹಾಗೆಯೇ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗಾಗಿ ಪೇಸ್ಟ್ ಥರ ಆದರೆ ಸಾಕು. ನೀವೇ ನೋಡ್ಬೋದು ಈಗ ಯಾವ ರೀತಿ ಪೇಸ್ಟ್ ಆಗಿದೆ ಅನ್ನೋದನ್ನ. ಇಷ್ಟೇ ಮೇಯ್ನ್ ಆಗಿದ್ರೆ ಪ್ರಿಪ್ರೇಷನ್ ಇಷ್ಟೇ ಇರೋದು. ಇಷ್ಟಾಗಿಬಿಟ್ರೆ ನೆಕ್ಸ್ಟು ಕರಿ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗಲ್ಲ, ಜಸ್ಟ್ ಬೇಗ ಆಗೋಗುತ್ತೆ. ಅದೇ ಪ್ಯಾನನ್ನೇ ನಾನು ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ. ಪಾತ್ರೆ ಕೂಡ ತುಂಬ ಜಾಸ್ತಿ ಏನು ತೊಳೆಯೋದಕ್ಕೆ ಬೇಕಾಗಲ್ಲ. ಹಾಗೆ ಈ ಪ್ಯಾನ್ ಕೂಡ ಅಷ್ಟೇ, ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ಇದು ಮೆಟಲ್ ಅಲಾಯ್ದು ಪ್ಯಾನು. ಇದ್ರ ಬಗ್ಗೆ ನಾನು ಮುಂಚೆ ಕೂಡ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ತುಂಬ ಜನ ಈ ಪ್ಯಾನನ್ನು ನಾನ್ ಸ್ಟಿಕ್ಕು ಅಂತ ಅಂದ್ಕೊಳ್ತಾರೆ. ಇದು ನಾನ್ ಸ್ಟಿಕ್ ಅಲ್ಲ. ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಸಿ ಬಟಾಣಿನ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಹಸಿ ಇದ್ದರೆ ಬಟಾಣಿ ಚೆನ್ನಾಗಾಗಲ್ಲ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪೂರ್ತಿ ಬಟಾಣಿ ಬೇಯೋವರೆಗೂ ಕೂಡ ಇದನ್ನ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಫ್ರೈ ಮಾಡಿದ್ರೆ ಸಾಕು. ಬಟಾಣಿ ಫ್ರೈ ಆಗ್ತಿದ್ದಾಗೆ ನಿಮಗೆ ಗೊತ್ತಾಗುತ್ತೆ, ಅದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಫುಲ್ ಬಟಾಣಿನ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷದಲ್ಲೇ ಆಗುತ್ತೆ, ತುಂಬ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. 2-3 ನಿಮಿಷ ಫ್ರೈ ಮಾಡಿ ಅದಾದಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೇಯಿಸಿರೋ ಆಲೂಗಡ್ಡೆ ಕ್ಯೂಬ್ಸ್ಗಳನ್ನು ಕೂಡ ನಾನು ಇದ್ರ ಜೊತೆಗೇ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಕೆಲವರು ಇದನ್ನ ಈ ಡಿಶ್ನ ಕೊನೆಯಲ್ಲೂ ಕೂಡ ಆಲೂಗಡ್ಡೆನ ಸೇರಿಸ್ತಾರೆ, ಬಟ್ ನಾನು ಫ್ರೈ ಮಾಡೋವಾಗಲೇ ಆಲೂಗಡ್ಡೆನ ಸೇರಿಸ್ತೀನಿ. ಯಾಕೆಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಆಲೂಗಡ್ಡೆ ಇನ್ನೂ ಚೆನ್ನಾಗಾಗತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಫ್ರೈ ಮಾಡೋದು ಬೇಡ ಅಂತ ಇದ್ದರೆ ನೀವು ಕೊನೆಯಲ್ಲೂ ಕೂಡ ಆಲೂಗಡ್ಡೆ ಕ್ಯೂಬ್ಸನ್ನು ಸೇರಿಸ್ಕೋಬೋದು. ಜಸ್ಟ್ ಇದನ್ನ 1-2 ನಿಮಿಷ ಫ್ರೈ ಮಾಡಿ ಗ್ರೈಂಡ್ ಮಾಡಿಟ್ಟಿರೋ ಮಿಕ್ಸನ್ನೆಲ್ಲ ಕೂಡ ಪ್ಯಾನ್ಗೆ ಡೈರೆಕ್ಟಾಗಿ ಸೇರಿಸ್ತೀನಿ. ಈಗ ನೀವು ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು. ಯಾಕೆಂದರೆ ತುಂಬ ತಿಕ್ಕಾಗಿದೆ ಗ್ರೈಂಡ್ ಮಾಡಿರೋದು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದ್ರ ಜೊತೆಗೇ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಇದನ್ನ. ಇವಾಗ ಆಲೂಗಡ್ಡೆ, ಬಟಾಣಿ, ಅದರಲ್ಲಿರುವಂಥ ಮಿಕ್ಸಲ್ಲಿರುವಂಥ ಎಲ್ಲ ಕಂಟೆಂಟ್ಸನ್ನು ಎಳ್ಕೊಳ್ಳೋವರೆಗೂ ನೀಟಾಗಿ ಉಪ್ಪು ಖಾರ ಹಿಡ್ಕೋಬೇಕು. ಅಲ್ಲಿವರೆಗೂ ಕೂಡ ಇದನ್ನ ಬೇಯಿಸಬೇಕು. ಒಂದು 5-10 ನಿಮಿಷ ಬೇಯಿಸಿದರೆ ಸಾಕು. ಇದನ್ನ ಚೆನ್ನಾಗಿ ಕುದಿ ಬರಬೇಕು ಮಾತ್ರ, ಆಗಲೇ ಆಲೂಗಡ್ಡೆ ಪೂರ್ತಿ ಖಾರ ಎಲ್ಲ ನೀಟಾಗಿ ಎಳ್ಕೊಂಡು ಚೆನ್ನಾಗಾಗತ್ತೆ. ಹಾಗೆ ಇದನ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಉಪ್ಪನ್ನು ಸೇರಿಸಿದ್ವಿ. ಈಗ ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ನೆನಪಿರಲಿ, ಆಲೂಗಡ್ಡೆ ಬೇಯಿಸೋವಾಗಲೂ ನಾನು ಉಪ್ಪು ಹಾಕಿದ್ದೆ, ಅದಾದಮೇಲೆ ಈರುಳ್ಳಿನ ಫ್ರೈ ಮಾಡೋವಾಗಲೂ ಉಪ್ಪು ಹಾಕಿದ್ದೆ. ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಿರೋದು. ಬೇಕಿದ್ದರೆ ಮಾತ್ರನೇ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಈಗ ಉಪ್ಪನ್ನು ಸೇರಿಸ್ಬೇಕಾಗಿಲ್ಲ, ಹಾಗೇ ಸರಿಯಾಗಿ ಆಗಿರುತ್ತೆ. ಜಸ್ಟ್ ನೆನಪಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಕುದಿ ಬಂದರೆ ಆಯಿತು. ಆಗಾಗ ಒಮ್ಮೆ ಕೈ ಆಡಿಸ್ತಾ ಇರಿ, ತಳ ಹಿಡಿಯೋದ ಹಾಗೆ. ಕುದಿ ಬರ್ತಿದ್ದ ಹಾಗೆ ಈಗ ನೀವು ನೋಡ್ಬೋದು, ಇದರ ಫ್ಲೇವರ್ ಕೂಡ ತುಂಬಾ ಸೂಪರಾಗಿ ಬರ್ತಾ ಇರುತ್ತೆ. ತುಂಬ ಸ್ಟ್ರಾಂಗ್ ಅಂತಲೂ ಅನಿಸಲ್ಲ, ತುಂಬ ಲೈಟ್ ಅಂತಲೂ ಅನಿಸಲ್ಲ, ಹದವಾಗಿ ನೀಟಾಗಿ ಬಂದಿರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ನೀವು ಯೂಸ್ ಮಾಡಿದ್ರೆ. ಪೂರ್ತಿ ಕುದಿದ ಮೇಲೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೂ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು. ಹಾಗೆ ಕ್ರೀಮನ್ನು ನಾನು ಹಾಲು ಕೆನೆನೇ ಯೂಸ್ ಮಾಡಿರೋದ್ರಿಂದ ನೀಟಾಗಿ ಒಂದು ಸ್ಪೂನಲ್ಲಿ ಅದನ್ನ ಪೂರ್ತಿ ಮ್ಯಾಶ್ ಮಾಡಿ ಆಮೇಲೆ ಇದನ್ನ ಸೇರಿಸ್ತೀನಿ. ಹಾಗೆ ಕೆನೆ ಬಾಯಿಗೆ ಸಿಕ್ಕರೆ ಚೆನ್ನಾಗಾಗಲ್ಲ. ನೀಟಾಗಿ ಸ್ಪೂನಲ್ಲಿ ಈ ರೀತಿ ಮಾಡಿ ನೀವು ಹಾಲು ಕೆನೆನೇ ಸೇರಿಸ್ಬೋದು, ಇಲ್ಲ ಕ್ರೀಮ್ ಇದ್ದರೆ ಡೈರೆಕ್ಟಾಗಿ ಕ್ರೀಮನ್ನೇ ಬೇಕಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಕ್ರೀಮ್ ಹಾಕಿದ್ರೇ ಈ ಥರದ ಯಾವುದೇ ಗ್ರೇವಿ ಇದೆ, ನಾವು ಪರಾಟಕ್ಕೆ ಚಪಾತಿಗೆ ಯೂಸ್ ಮಾಡೋವಂಥದ್ದು, ಕ್ರೀಮ್ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಈ ರೀತಿ ಕ್ರೀಮನ್ನು ಹಾಕೋದನ್ನ ಸ್ಕಿಪ್ ಮಾಡಬೇಡಿ. ಹಾಗೇನೂ ಚೆನ್ನಾಗಿರುತ್ತೆ, ಬಟ್ ಕ್ರೀಮ್ ಹಾಕಿದಾಗ ಒಂದು ಅಡಿಷ್ನಲ್ ಟೇಸ್ಟ್ ಇರುತ್ತೆ. ಈಗ ಆಲೂ ಮಟರ್ ಕರಿ ರೆಡಿ ಆಗೋಯ್ತು. ಬೇಗನೆ ಆಗುತ್ತೆ, ತುಂಬ ಜಾಸ್ತಿ ಟೈಮ್ ಹಿಡಿಯಲ್ಲ. ನಿಮಗೆ ನೋಡುವಾಗ ಪ್ರೊಸೀಜರ್ಸ್ ಜಾಸ್ತಿ ಅಂತ ಅನಿಸ್ಬೋದು, ಬಟ್ ತುಂಬಾ ಟೇಸ್ಟಿಯಾಗತ್ತೆ, ರುಚಿಯಾಗತ್ತೆ. ಆಲೂ ಮಟರ್ ನೋಡ್ತಿದ್ದಂಗೆ ತಿನ್ನಬೇಕು ಅನಿಸೋಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನ ಒಂದು ಬೌಲ್ಗೆ ಹಾಕಿ ನೀವು ಚಪಾತಿ ಜೊತೆಗೋ ಪರೋಟ ಜೊತೆಗೋ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಹೇಗಿದೆ ಅಂತ. ಆಲೂ ಮಟರ್ ಕರಿ ರೆಡಿ ಆಯಿತು. ನಾನು ಇದನ್ನ ಸಬ್ಬಸಿಗೆ ಸೊಪ್ಪಿನ ಪರೋಟ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಹೇಗೆ ಈ ರೀತಿ ಪರೋಟ ಮಾಡೋದು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ವೀಡಿಯೋನ ಆಮೇಲೂ ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಕೂಡ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಮೇಲಿಂದ ಬೇಕಿದ್ದರೆ ಅಲಂಕಾರಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಬೇಕಿದ್ರೂ ಕೂಡ ಹಾಕ್ಬೋದು. ತುಂಬಾ ಸೂಪರಾದ ಟೇಸ್ಟಿಯಾದ ಆಲೂ ಮಟರ್ ಕರಿ ರೆಡಿ ಆಯಿತು. ತಡ ಯಾಕೆ, ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ.
ನೋಡಿದ್ರಲ್ವಾ ಆಲೂ ಮಟರ್ ಕರಿನ ಹೇಗ್ ಮಾಡೋದು ಅಂತ. ತುಂಬಾನೇ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ. ಹಾಗೆ ಹೋಟೆಲ್ ಸ್ಟೈಲ್ ಅಲ್ಲಿನೇ ಇರುತ್ತೆ ಫ್ಲೇವರ್ ಎಲ್ಲ ಕೂಡ. ಖಂಡಿತವಾಗಿಯೂ ಕೂಡ ನೀವು ಇದನ್ನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.